ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಅಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ರಿಲೇಟೆಡ್ 3 ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಓಕೆನಾ, 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅಂತ ಅಂದರೆ KA ಕಡೆಯಿಂದ ಬಂದಿರುವಂಥದ್ದು ಅಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ನೀವೇನು ಡೌಟ್ಸನ್ನು ಕೇಳಿದ್ರೆ ಅದರ ರಿಲೇಟೆಡ್ ಇಂಪಾರ್ಟೆಂಟ್ ಆದರೆ ಆಗಿರುತ್ತೆ. ಸೊ ಯಾವ್ಯಾವ್ದ್ರ ಬಗ್ಗೆ ಹೇಳ್ತೀನಿ ಅಂತ ಕೇಳ್ತೀನಿ ನೋಡಿ. ಮೊದಲಿಗೆ ಸಾಕಷ್ಟು ಸ್ಟೂಡೆಂಟ್ಸು ಸರ್ ನಾವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಬೇಕಿದ್ರೆ ಏನು 750 ರೂಪೀಸ್ ಫೀಸನ್ನು ಪೇ ಮಾಡಿದ್ವಲ್ವ ಸರ್, ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಮತ್ತೆ ಪೇ ಮಾಡಬೇಕಂತ ಕೇಳ್ತಿದ್ದಾರೆ. ಜೊತೆಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಆ್ಯಡ್ ಮಾಡೋದಾದರೆ ಯಾವ್ಯಾವ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಯಾವ ರೀತಿ ಏನು ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇದೆಯಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟು ನಾವು ಈಗಾಗಲೇ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಏನು ಕಾಲೇಜಸನ್ನು ಆ್ಯಡ್ ಮಾಡಿದ್ವಿ ಆ ಒಂದು ಕಾಲೇಜಸಲ್ಲಿ ಬೇರೆ ಬ್ರಾಂಚಸನ್ನು ಆ್ಯಡ್ ಮಾಡ್ಕೋಬೋದು ಅಂತ ಕೇಳ್ತಿದ್ದಾರೆ ಸೆಕೆಂಡ್ ರೌಂಡಲ್ಲಿ. ಸೊ ಇದೆಲ್ಲದರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತಾ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಎಲ್ಲ ಥರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಓಕೆನಾ, ಮೊದಲಿಗೆ ನೋಡಿ, ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಫೀಸನ್ನು ಪೇ ಮಾಡಬೇಕಾ ಅಂತ ಅಂದರೆ ನೋಡಿ, ಸೆಕೆಂಡ್ ರೌಂಡ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಮೊದಲಿಗೆ ನಿಮಗೊಂದು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಆಗಿದ್ದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಟೈಮನ್ನು ಕೊಡ್ತಾರೆ 3 ಡೇಸು. ಬಟ್ ಆ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಮತ್ತೆ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ಈಗ ಸ್ಟೂಡೆಂಟ್ಸು ಯಾರಾದರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ತೀರಾ, ನೀವು ಚಾಯ್ಸ್ ಎಂಟ್ರಿ ಪೇಜಿಗೆ ಹೋದಾಗ ಅಥವಾ ಇಲ್ಲ ಅಂತಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಇದಕ್ಕೆ ಲಾಗಿನ್ ಆಗೋದಕ್ಕೆ ಹೋದಾಗ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇರೋದು ಏನೂ ಸಹ ಶೋ ಆಗ್ತಾ ಇಲ್ಲ. ಓಕೆನಾ, ಮತ್ತೆ ಫೀಸನ್ನು ಪೇ ಮಾಡಬೇಕು ಆ ಥರ ನಿಮಗೆ ತೋರಿಸಿರುವಂಥದ್ದು. ಬಟ್ ಇಲ್ಲಿ ಸ್ಟೂಡೆಂಟ್ಸ್ ನೋಡಿ, ಫಸ್ಟ್ ರೌಂಡಲ್ಲಿ ನೀವು ಈಗಾಗಲೇ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಸೆಕೆಂಡ್ ರೌಂಡಲ್ಲಿ ಈಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಯಾವುದೇ ಥರದ ಮತ್ತೆ ಫೀಸನ್ನು ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಇವಾಗ ನೀವು ಅದನ್ನು ಯಾವುದೇ ಥರದ ಚೇಂಜಸ್ ಆಗಲಿ ಅಥವಾ ನೀವು ಆ್ಯಡ್ ಮಾಡಿರುವಂಥ ಕಾಲೇಜಸ್ ಆಗಲಿ ಆಪ್ಷನ್ ಎಂಟ್ರಿ ಯಾವುದನ್ನು ಸಹ ಶೋ ಆದರೆ ಆಗೋದಿಲ್ಲ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಸೆಕೆಂಡ್ ರೌಂಡ್ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ನಿಮಗೆ ಅಲ್ಲಿ ಎಲ್ಲ ಥರದ ಕಾಲೇಜಸ್ ಆಗಲಿ ನಿಮಗೆ ಚೇಂಜಸ್ ಮಾಡೋದಕ್ಕಾಗಲಿ ಎಲ್ಲ ಥರದ ಒಂದು ಅವಕಾಶವನ್ನು ಕೊಡ್ತಾರೆ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಸರ್, ಏನಾದರೂ ಪಾಸಿಬಲ್ ಇದೆಯಾ ಅಂತ ಅಂದರೆ ನೋಡಿ, ಈಗಾಗಲೇ ಕ್ಲಿಯರಾಗಿ ತಿಳಿಸ್ಕೊಟ್ಟಿರುವಂಥದ್ದು ನಾನು ಸ್ಟಾರ್ಟಿಂಗ್ ವಿಡಿಯೋಸಿಂದಾನೇ ನಿಮಗೆ ತಿಳಿಸ್ತಾನೆ ಬರ್ತಿದ್ದೀನಿ. ಸೆಕೆಂಡ್ ರೌಂಡಲ್ಲಿ KCET ವಿದ್ಯಾರ್ಥಿಗಳಾಗಲಿ ನೀಟ್ ವಿದ್ಯಾರ್ಥಿಗಳಾಗಲಿ ನೀವು ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ, ಪಾಸಿಬಲ್ಲೇ ಇಲ್ಲ. ಓಕೆನಾ, ಇಲ್ಲಿ ಸ್ಟೂಡೆಂಟ್ಸು ಯಾರು ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತಂದರೆ ಕೇವಲ BAMS ಕೋರ್ಸ್ ಅವರು. ಅಂದರೆ ಈಗ ಕೆಲವೊಂದಿಷ್ಟು ಜನಕ್ಕೆ ನಿಮ್ಮ ಒಂದು KCET ಅಂಡರಲ್ಲಿ ಬರುವಂಥ ಕೋರ್ಸಸ್ ಆಗಿರ್ಬೋದು ಅಥವಾ ನೀಟ್ ಅಂಡರಲ್ಲಿ ಬರುವಂಥ ಕೋರ್ಸಸ್ ಆಗಿರ್ಬೋದು, ಈ ಒಂದು ಆಯುರ್ವೇದ BAMS ಕೌನ್ಸಿಲಿಂಗ್ ಬಗ್ಗೆ ಸ್ಟೂಡೆಂಟ್ಸ್ ಏನು ಕೇಳ್ತಿರ್ತಾರೆ ಕಮೆಂಟ್ ಸೆಕ್ಷನಲ್ಲಿ, ಅವ್ರದ್ದು ಬಂದುಬಿಟ್ಟು ನೋಡಿ KAಗೆ ಇದುವರೆಗೂ ಸಹ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿಲ್ಲ ಅಂತ, ಹಾಗಾಗಿ KA ಅವರು ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿಲ್ಲ. ಈಗ ಸೆಕೆಂಡ್ ರೌಂಡಲ್ಲಿ ನಿಮಗೆ BAMS ಒಂದು ಕಾಲೇಜಸನ್ನು ಮಾತ್ರ ಆ್ಯಡ್ ಮಾಡ್ಬೋದು ಆಗಿರುತ್ತೆ. BAMS ಕೋರ್ಸ್ಗೆ ಅಲ್ಲಿ ಸ್ಟೂಡೆಂಟ್ಸಿಗೆ ಶೋ ಆಗುತ್ತೆ. ಓಕೆನಾ, ಯಾರಾದರೆ ಎಲಿಜಿಬಲ್ ಇದ್ದಾರೆ, ಯಾರಾದರೆ ಒಂದು ಕಾಲೇಜಸನ್ನು ಆ್ಯಡ್ ಮಾಡಬೇಕು BAMS ಕೋರ್ಸಸ್ ಅಂತ ಅಂದ್ಕೊಂಡಿರ್ತಾರೆ ಅಂತಹ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಬೇರೆ ಕೋರ್ಸಸ್ ಅವ್ರಿಗೆ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರುವಂಥ ಕೋರ್ಸ್ಗಳಿಗೆ ಯಾವೊಂದು ಕಾಲೇಜಸ್ಸನ್ನು ಸಹ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಅಂದರೆ ಆಪ್ಷನ್ ಎಂಟ್ರಿ ಮಾಡಿರೋದು ಅಂತಂದರೆ ಮತ್ತೆ ನೀವು ಈಗ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ, ನಾನು ಫಸ್ಟ್ ರೌಂಡಲ್ಲಿ ಬರೀ ಇಂಜಿನಿಯರಿಂಗ್ ಹಾಕಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ನರ್ಸಿಂಗ್ ಆ್ಯಡ್ ಮಾಡ್ಕೋತೀನಿ, ಈಗೂ ಸಹ ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆನಾ, ಈಗ ಫಸ್ಟ್ ರೌಂಡಲ್ಲಿ KA ಕಡೆಯಿಂದನೇ BAMS ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅದಾಗಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಚಾನ್ಸನ್ನು ಕೊಡ್ತಾರೆ. ಅದನ್ನು ಸಹ KAಗೆ BAMS ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಹೋಗಿದ್ದ ಆದಮೇಲೆ ಆ BAMS ಕೋರ್ಸ್ ಅಲ್ಲಿ ಶೋ ಆಗುತ್ತೆ, ಅವಾಗ ನೀವು ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಓಕೆನಾ, ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಓಕೆ, ನೀವು ಮತ್ತೆ ಹೇಳ್ತಿದ್ದೀನಿ ನಾನು, ಯಾಕಂತಂದ್ರೆ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡುವಂಥ ಚಾನ್ಸಸ್ ಆದರೆ ಇದ್ದಾವೆ. ಯಾಕಂತಂದರೆ ಲಾಸ್ಟ್ ಇಯರ್ನು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕೊಟ್ಟಿದ್ದಾರೆ. ಅವೈಲೇಬಿಲಿಟಿ ಆಫ್ ಸೀಟ್ಸ್ ತುಂಬ ಕಡಿಮೆ ಇರುತ್ತೆ. ಈಗಾಗಲೇ ಈ ವರ್ಷ ಒಂದು ಶಾಕಿಂಗ್ ಅಪ್ಡೇಟನ್ನು ನಾನು ಸಹ ನೋಡಿದೆ. ಏನಂತ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೀಟ್ಸು ಫಸ್ಟ್ ರೌಂಡಲ್ಲೇ ಫಿಲ್ ಆಗಿದೆಯಂತೆ. ಸೊ ಹಾಗಾಗಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಒಂದು ಅವಕಾಶವನ್ನು ಕೊಡ್ತಾರೆ ಉಳಿದಿರುವಂಥ ಕಾಲೇಜಸಲ್ಲಿ. ಬಟ್ ನಿಮಗೆ ಒಂದು ಅವೈಲೇಬಿಲಿಟಿ ಆಫ್ ಸೀಟ್ಸ್ ಆದರೆ ಕಡಿಮೆ ಇರ್ತವೆ. ಓಕೆನಾ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ ಸರ್, ಈಗ ನಾನು ಒಂದು ಆಪ್ಷನ್ ಎಂಟ್ರಿಯಲ್ಲಿ ಬಂದುಬಿಟ್ಟು ಒಂದು 100 ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀನಿ. ಈಗ 100 ಕಾಲೇಜಸ್ಸಲ್ಲೂ ನಾನು ಸೆಕೆಂಡ್ ರೌಂಡಿಗೆ ಹೋದಾಗ ಬೇರೆ ಕೋರ್ಸಸ್ಸನ್ನು ಆ್ಯಡ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಬೇರೆ ಕೋರ್ಸಸ್ ಆಗಲಿ ನೀವೇನೂ ಸಹ ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಓಕೆನಾ, ನೀವು ಯಾವುದೇ ಕಾಲೇಜಸ್ಸನ್ನು ಆ್ಯಡ್ ಮಾಡ್ಕೊಂಡಿರಿ ಆ ಕಾಲೇಜಲ್ಲಿ ಯಾವುದಾದ್ರೂ ಕೋರ್ಸನ್ನು ನೀವು ಆ್ಯಡ್ ಮಾಡಬೇಕಂತಂದರೆ ಆಗೋದಿಲ್ಲ. ಏನು ಕೋರ್ಸ್ ಫಸ್ಟೇ ಆ್ಯಡ್ ಮಾಡಿರ್ತೀರ, ಏನು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟ್ ಇರುತ್ತೆ, ಪ್ರಿಯಾರಿಟಿ ನಂಬರ್ 40ವರೆಗೂ ಪ್ರಿಯಾರಿಟಿ ನಂಬರ್ 50ವರೆಗೂ ನಿಮ್ದು ಎಷ್ಟಿರುತ್ತೆ ಪ್ರಿಯಾರಿಟಿ ನಂಬರ್ವರೆಗೂ ಅಷ್ಟು ಆಪ್ಷನ್ ಎಂಟ್ರಿಯಲ್ಲಿ ತೋರಿಸುತ್ತೆ. ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನಿಮ್ಗೆ ಏನು ತೋರಿಸುತ್ತೆ ಅಂತಂದರೆ ಜಸ್ಟ್ ನೀವೇನಾದರೂ ಮಾಡಿಫಿಕೇಶನ್ಸ್ ಮಾಡ್ಕೋಬೋದು. ಲೈಕ್ ಯಾವ ಥರ ಅಂತ ಅಂದರೆ ಏನಾದರೂ ಪ್ರಿಯಾರಿಟಿ ನಂಬರನ್ನು ಚೇಂಜಸ್ ಮಾಡ್ಕೋಬೋದು, ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕಂದ್ರೆ
ಡಿಲೀಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಸಹ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ. BAMS ಆಪ್ಷನ್ ಎಂಟ್ರಿ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ರಲ್ವಾ. ಈ BAMS ಕೋರ್ಸಸ್ ಬಂದುಬಿಟ್ಟು KEA ಕಡೆಯಿಂದ ಸೆಕೆಂಡ್ ರೌಂಡಲ್ಲಿ ನಿಮಗೆ ಅವಕಾಶವನ್ನು ಕೊಡ್ತಾರಂತೆ. BAMS ಕೋರ್ಸ್ ಮಾತ್ರ ಯಾರಾದರೂ ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡ್ಕೋಬೋದು ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟ್ಸು. ಓಕೆನಾ. ಇದು ಸೆಕೆಂಡ್ ರೌಂಡ್ ಬಗ್ಗೆ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಂತ ನಾನು ಏನಕ್ಕೆ ರಿಪೀಟೆಡಾಗಿ ವೀಡಿಯೋಸಲ್ಲಿ ಹೇಳ್ತೀನಿ ಅಂತ ಅಂದ್ರೆ, ನೀವು ಕಮೆಂಟನ್ನು ಮಾಡಿದಾಗ ನನಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ ಈ ಥರ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ, ಅವ್ರಿಗೆ ನಾನು ಕ್ಲಾರಿಫೈ ಮಾಡಬೇಕು ಅಂತ. ಆಗ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಳ್ತೀನಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.